ವೀಕ್ಷಕರೇ, ಈ ಪ್ರಪಂಚದ ಸಾಕಷ್ಟು ಆರ್ಕಿಯಾಲಜಿಸ್ಟ್ಗಳು ಜಗತ್ತಿನಲ್ಲಿರುವಂತಹ ಸಾಕಷ್ಟು ಅದ್ಭುತವಾದಂತಹ ಮತ್ತು ಅಚ್ಚರಿಪಡಿಸುವಂತಹ ಪುರಾತನ ಕಟ್ಟಡಗಳನ್ನ ಕಂಡುಹಿಡಿದಿದ್ದಾರೆ. ಉದಾಹರಣೆಗೆ ಈಜಿಪ್ಟ್ನ ಪಿರಮಿಡ್, ಗ್ರೀಸ್ನ ಪ್ಯಾರ್ಥೋನಾನ್, ರೋಮ್ನ ರೋಮನ್ ಕೊಲೋಸಿಯಂ ಮತ್ತೆ ಇನ್ನೂ ಹಲವಾರು ಕಟ್ಟಡಗಳು ಬೆಳಕಿಗೆ ಬಂದಿವೆ. ಇವು ಪ್ರಾಚೀನ ಸಂಸ್ಕೃತಿಗಳ ಬಗ್ಗೆ ಇರುವಂತಹ ಅರಿವನ್ನ ಮತ್ತು ಬುದ್ಧಿವಂತಿಕೆಯನ್ನ ಮತ್ತೆ ಕಲೆಯನ್ನ ಪ್ರತಿಬಿಂಬಿಸುವಂತ ಮಾನವನ ಇತಿಹಾಸದ ಮಹತ್ವಪೂರ್ಣ ಕೃತಿಗಳಾಗಿವೆ. ಆದರೆ ನಮ್ಮ ಪ್ರಪಂಚದಲ್ಲೇ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾಗಿರುವಂತ ಈ ಒಂದು ಜಾಗ ಮತ್ತು ಇಲ್ಲಿನ ಅಚ್ಚರಿಗಳ ಬಗ್ಗೆ ತಿಳಿದುಕೊಂಡ್ರೆ ಪ್ರಾಚೀನ ಕಾಲದ ನಾಗರಿಕತೆಯ ಬುದ್ಧಿವಂತಿಕೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ. ಈ ಒಂದು ಸ್ಥಳ ಹಿಂದಿನ ತಲೆಮಾರಿನ ನಾಗರಿಕತೆ ಎಷ್ಟು ಬಲವಾಗಿತ್ತು ಅಂತ ಸ್ಪಷ್ಟವಾಗಿ ನಮ್ಗೆ ತೋರಿಸುತ್ತೆ. ವೀಕ್ಷಕರೇ, ಆ ಒಂದು ಜಾಗ ಬೇರೆ ಯಾವುದೂ ಅಲ್ಲ, ಅದು ಲೆಬನಾನ್ ದೇಶದಲ್ಲಿ ಇರುವಂತ ಬಾಲ್ಬೆಕ್ನ ರಹಸ್ಯಮಯ ಎತ್ತರದ ಕಲ್ಲುಗಳ ಜಾಗ. ಹಳೆ ಕಾಲ ಜನರು 1,500 ಟನ್ ತೂಗುವಂತ ಭಾರದ ಕಲ್ಲುಗಳನ್ನ ಹೇಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸಿದ್ರು ಅನ್ನೋದು ನಿಜಕ್ಕೂ ಇವತ್ತಿಗೂ ಬಗೆಹರಿದಂತ ಒಂದು ರಹಸ್ಯವಾಗಿನೇ ಉಳಿದು ಹೋಗಿದೆ. ಲೆಬನಾನ್ ನಲ್ಲಿ ಬಾಲ್ಬೆಕ್ ಎಂಬ ಒಂದು ರಹಸ್ಯಮಯ ದೇವಸ್ಥಾನ ಇದೆ. ಆದ್ರೆ ಈ ಒಂದು ಸ್ಥಳದ ಬಗ್ಗೆ ಇವತ್ತಿಗೂ ಇತಿಹಾಸಕಾರರು ಅರ್ಥ ಮಾಡ್ಕೊಳ್ಳಾಗದಂತ ಅನೇಕ ವಿಚಾರಗಳು ಅಡಕೊಂಡಿವೆ. ಈ ದೇವಸ್ಥಾನದ ಕೆಳಗೆ ಸಾಕಷ್ಟು ಕಲ್ಲುಗಳಿವೆ. ಪ್ರತಿ ಕಲ್ಲು 1,500 ಟನ್ ಅನ್ನ ತೂಗ್ತವೆ. ವೀಕ್ಷಕರೇ, ಇವತ್ತು ನಾವು ಬಳಸುವಂತ ದೊಡ್ಡ ದೊಡ್ಡ ಕ್ರೈನ್ಗಳು ಕೂಡ ಇಷ್ಟು ತೂಕದ ಕಲ್ಲುಗಳನ್ನ ಎತ್ತೋದಕ್ಕೆ ಕಷ್ಟಪಡ್ತವೆ. ಅಂತದ್ರಲ್ಲಿ ಹಳೆ ಕಾಲದ ಜನ ಇವತ್ತಿನ ಕಾಲದಲ್ಲಿ ನಾವು ಬಳಸುವಂತ ಟೆಕ್ನಾಲಜಿಗಳನ್ನ ಬಳಸ್ತೇನೆ ಅವರು ಇದನ್ನ ಹೇಗ್ ಸಾಗಿಸಿದ್ರು. ಕೆಲವರು ಇದು ಅತ್ಯಾಧುನಿಕ ಇಂಜಿನಿಯರಿಂಗ್ ಗಳ ಅದ್ಭುತ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಜನ ಇದು ಪುರಾತನ ಆಸ್ಟ್ರೋನಾಟ್ಸ್ ಕೆಲಸ ಅಂತ ನಂಬ್ತಾರೆ. ರೋಮನ್ನರು ಈ ಒಂದು ಸ್ಥಳವನ್ನ ಅತ್ಯಂತ ಪವಿತ್ರ ಜಾಗ ಅಂತ ಪರಿಗಣಿಸಿದ್ರು. ಆದ್ರೆ ಇಷ್ಟು ಭಾರವಾದಂತ ಕಲ್ಲುಗಳನ್ನ ಅಲ್ಲಿ ಹೇಗೆ ಇರಿಸಲಾಯಿತು ಅನ್ನುವಂತ ರಹಸ್ಯ ಇನ್ನೂ ಕೂಡ ಇತಿಹಾಸದಲ್ಲಿ ಉತ್ತರ ಇಲ್ಲದೇನೆ ಪ್ರಶ್ನೆಯಾಗಿನೇ ಉಳಿದು ಹೋಗಿದೆ. ಇದರ ಹಿಂದೆ ಕೆಲಸ ಮಾಡಿದ್ದು ಮಾನವರ ಅಥವಾ ಅರ್ಥವಾಗದಂತ ಮಹಾಶಕ್ತಿ ಕೆಲಸನ ಅಂತ ಇವತ್ತಿಗೂ ಚರ್ಚೆ ನಡೀತಾ ಇದೆ. ವೀಕ್ಷಕರೇ, ಲೆಬನಾನ್ ನಲ್ಲಿ ಒಂದು ದೇವಾಲಯದ ನಿರ್ಮಾಣದ ಭಾಗವಾಗಿ ಕೆಲವು ಕಲ್ಲುಗಳನ್ನ ಬಳಸಲಾಗಿದೆ. ಅವುಗಳನ್ನ ನೋಡಿದ್ರೆ ನೀವು ಆಶ್ಚರ್ಯ ಪಡೋದಂತೂ ಖಂಡಿತ. ಯಾಕೆಂದ್ರೆ ಒಂದೊಂದು ಕಲ್ಲಿನ ತೂಕ ನಿಮ್ಮ ಊಹೆಗೂ ಮೀರಿದ್ದು. ವಿಶೇಷ ಅಂದ್ರೆ ಈ ಕಲ್ಲುಗಳನ್ನ ಬಹಳ ನೈಪುಣ್ಯತೆಯಿಂದ ಸಿಂಗಲ್ ಬ್ಲಾಕ್ ರೀತಿ ಕಟ್ ಮಾಡಿದಷ್ಟೇ ಅಲ್ಲದೆ 1.5 ಕಿಲೋಮೀಟರ್ ದೂರದಿಂದ ರವಾನೆ ಮಾಡಲಾಗಿದೆ. ಅದು ಕೂಡ ಸಾವಿರಾರು ವರ್ಷಗಳ ಹಿಂದೆ. ಇನ್ನೂ ಒಂದು ಅಚ್ಚರಿಯ ವಿಷಯ ಏನಂದ್ರೆ ಇಲ್ಲಿವರೆಗೂ ಇಷ್ಟು ದೊಡ್ಡ ಕಲ್ಲುಗಳನ್ನ ಕತ್ತರಿಸುವಂತ ಸಾಮರ್ಥ್ಯ ಇರುವಂತ ಯಾವುದೇ ಮಾನವ ನಾಗರಿಕತೆ ಇತಿಹಾಸದಲ್ಲೇನೆ ಕಂಡುಬಂದಿಲ್ಲ. ಇಂದಿನ ತಂತ್ರಜ್ಞಾನವನ್ನ ನಾವು ಬಳಸು ಕೂಡ ಇಂಥ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ, ಹಾಗಾದ್ರೆ ಇತಿಹಾಸದಲ್ಲಿ ನಿಜವಾಗಿಯೂ ಇಂಥ ಅತ್ಯಾಧುನಿಕ ನಾಗರಿಕತೆ ಇತ್ತ? ಇದರ ಉತ್ತರವನ್ನು ಹುಡುಕೋದಿಕ್ಕೆ ಜರ್ಮನ್ನ ಪುರಾತತ್ವ ತಂಡ ಈ ಕಲ್ಲುಗಳ ಆಧಾರವನ್ನ ಪರೀಕ್ಷೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಕಲ್ಲುಗಳನ್ನ ಎಲ್ಲಿಂದ ತಂದ್ರು? ಅಲ್ಲಿ ಇವತ್ತಿಗೂ 1,500 ಅಥವಾ 1,200 ಟನ್ ತೂಗುವಂತ ಕಲ್ಲುಗಳಿವೆ. ಅಂದ್ರೆ ಇವು ಸುಮಾರು 4 ಬೋಯಿಂಗ್ 747 ವಿಮಾನಗಳ ತೂಕಕ್ಕೆ ಸಮ. ವೀಕ್ಷಕರೇ, ಈ ಲೆಬನಾನ್ನ ಬೇಕಾ ಕಣಿವೆಯ ಪೂರ್ವಕ್ಕೆ ಬಾಲ್ಬೆಕ್ ಎಂಬ ಒಂದು ನಗರ ಇದೆ. ಅಲ್ಲಿ ವಿಶ್ವದ ಎಲ್ಲಾ ಭಾಗಗಳಿಂದ ಕೂಡ ಜನರು ರೋಮನ್ ಸಾಮ್ರಾಜ್ಯದ ಅವಶೇಷಗಳನ್ನ ನೋಡೋದಕ್ಕೆ ಬರ್ತಾರೆ. ಆದ್ರೆ ಆಸಕ್ತಿಕರವಾದಂತ ವಿಷಯ ಏನಂದ್ರೆ ಮೇಲಿಂದ ಕಾಣುವಂತ ಅವಶೇಷಗಳು ರೋಮನ್ನರ ಕಾಲಕ್ಕೆ ಸೇರಿದವಾಗಿದ್ರು ಕೂಡ ಪುರಾತತ್ವ ಶಾಸ್ತ್ರದ ಪ್ರಕಾರ ಅದರ ಕೆಳಗಿರುವಂತ ಅವಶೇಷಗಳು ರೋಮನ್ ಸಾಮ್ರಾಜ್ಯಕ್ಕೆ ಸಂಬಂಧವಿಲ್ಲವುಗಳು ಆಗಿವೆ. ಅಲ್ಲಿ ಈ ರೋಮನ್ನರು ನಿರ್ಮಾಣ ಮಾಡದಂತ ಪ್ರಾಚೀನ ದೇವಾಲಯ ಇದೆ. ಅದನ್ನ ಜುಪಿಟರ್ ದೇವಾಲಯ ಅಂತ ಕರೆಯಲಾಗುತ್ತೆ. ಇವತ್ತಿಗೂ ಇದು ರೋಮನ್ ವಾಸ್ತುಶಿಲ್ಪ ಮತ್ತು ನೈಪುಣ್ಯತೆಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಆದ್ರೆ ಈ ದೇವಾಲಯದ ಕೆಳಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಸಿ ಫೌಂಡೇಶನ್ ಮಾಡಲಾಗಿದೆ. ಆ ಕಲ್ಲುಗಳನ್ನ ನೋಡಿದ್ರೆ ಅದು ಸಿಂಗಲ್ ಬ್ಲಾಕ್ ಸ್ಟೋನ್ ರೀತಿ ಕಾಣಿಸಲ್ಲ. ಬದಲಾಗಿ ಹಲವಾರು ಕಲ್ಲುಗಳನ್ನ ನಿಪುಣತೆಯಿಂದ ಜೋಡಿಸಿ ಒಂದೇ ಸಿಂಗಲ್ ಪೀಸ್ ಕಲ್ಲಿನಂತೆ ಕಾಣುವ ಹಾಗೆ ಮಾಡಿರಬಹುದು ಅಂತ ಭಾವಿಸಲಾಗುತ್ತೆ. ಆದ್ರೆ ವಿವಿಧ ಪರೀಕ್ಷೆಗಳ ನಂತರ ಇದು ನಿಜವಾಗಿಯೂ ಅತ್ಯಂತ ದೊಡ್ಡ ಸಿಂಗಲ್ ಬ್ಲಾಕ್ ಸ್ಟೋನ್ ಹಾಗೂ ಬೇರೆ ಯಾವ ಕಲ್ಲುಗಳನ್ನು ಇದಕ್ಕೆ ಜೋಡಣೆ ಮಾಡಿಲ್ಲ ಅಂತ ದೃಢಪಡುತ್ತೆ. ಈ ಕಲ್ಲಿಗೆ ಟೆಲಿಥಾನ್ ಅಂತ ಕರೆಯಲಾಗುತ್ತೆ. ಇದು 62 ಅಡಿ ಉದ್ದ ಹಾಗೂ 14 ಅಡಿ ಎತ್ತರ ಮತ್ತು 12 ಅಡಿ ಅಗಲ ಇದೆ. ಈ ಕಲ್ಲಿನ ತೂಕ ಸುಮಾರು 900 ಟನ್. ಇದನ್ನ 30 ಅಡಿ ಎತ್ತರಕ್ಕೆ ಎತ್ತಿರುವುದು ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆದಿದೆ ಅಂತ ಹೇಳಲಾಗುತ್ತೆ. ಈ ಕಲ್ಲುಗಳ ಗಾತ್ರ ಮತ್ತು ಪ್ರತಿ ಕಲ್ಲು ಸುಮಾರು 9 ಲಕ್ಷ ಕಿಲೋಗ್ರಾಂ ತೂಕ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ ಈ ಜಗತ್ತಿನ ಅತ್ಯಂತ ತೂಕ ಇರುವಂತಹ ವಿಮಾನ ಆದಂತ ಆಂಟೋನೋವ್ A-25 ಗಿಂತನೂ ಕೂಡ ಹೆಚ್ಚು ತೂಕ ಭಾರ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಗೀಜಾ ಪಿರಮಿಡ್ ನಿರ್ಮಾಣದಲ್ಲಿ ಬಳಸಲಾಗಿದ್ದಂತ ಅತಿ ದೊಡ್ಡ ಕಲ್ಲುಗಳಿಗಿಂತನೂ ಕೂಡ ಈ ಕಲ್ಲುಗಳು 10 ಪಟ್ಟು ತೂಕ ಇವೆ. ಕಲ್ಲುಗಳು ಇಷ್ಟು ದೊಡ್ಡ ರೀತಿಯಲ್ಲಿದ್ರೂ ಕೂಡ ಇವನ್ನ ಹೇಗ್ ಸಾಗಿಸಲಾಗಿದೆ ಎಂಬ ಪ್ರಶ್ನೆ ಮೂಡುತ್ತೆ. ನಂತರ ಆ ಕಲ್ಲುಗಳನ್ನ ಹೆಲಿಯೋಪೋಲಿಸ್ ಕಾಂಪ್ಲೆಕ್ಸ್ ನ ಬ್ಲಾಕ್ ಗಳ ಮೇಲೆ ಇರಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ಮತ್ತಷ್ಟು ಸಂಕೀರ್ಣ ಬ್ಲಾಕ್ ಗಳನ್ನ ಜೋಡಿಸಿ ನಿಲ್ಲಿಸಿದಂತ ಸ್ಥಿತಿಯಲ್ಲಿ ನಿರ್ಮಿಸಲಾಗಿದೆ. ಈ ಕಲ್ಲುಗಳನ್ನ ಕತ್ತರಿಸಿ ಜೋಡಿಸಿರುವಂತಹ ಶೈಲಿಯನ್ನ ನೋಡಿದ್ರೆ ನಿಜಕ್ಕೂ ಇವು ಅಚ್ಚರಿ ಮೂಡಿಸುವಂತ ಸಂಗತಿಗಳೇ ಸರಿ. ಅದರಲ್ಲೂ ಕೂಡ ವಿಶೇಷವಾಗಿ ಆ ಕಾಲದಲ್ಲಿ ಆಧುನಿಕ ಯಂತ್ರೋಪಕರಣಗಳ ಕಲ್ಪನೆ ಕೂಡ ಇರದೇ ಇರುವಂತಹ ಸಮಯದಲ್ಲಿ ಈ ರೀತಿ ನಿರ್ಮಾಣ ಮಾಡಿರುವುದು ಅಚ್ಚರಿಯ ವಿಚಾರನೆ ಸರಿ.
ವೀಕ್ಷಕರೇ, ನಾವು ರೋಮನ್ ನಿರ್ಮಾಣಗಳನ್ನ ಗಮನಿಸಿದ್ರೆ ಅವರ ಗಮನ ಸದಾ ಸೌಂದರ್ಯದ ಮೇಲೇನೆ ಇರುತ್ತೆ. ಅವರು ತಮ್ಮ ವಾಸ್ತುಶಿಲ್ಪ ನೈಪುಣ್ಯವನ್ನ ಜಗತ್ತಿಗೆ ತೋರಿಸೋದಿಕ್ಕೆ ಬಯಸ್ತವರು. ಇದು ನೋಡಿದ್ರೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟೋದು ಸಹಜ. ಅದೇನಪ್ಪ ಅಂದ್ರೆ, ಒಂದು ನಾಗರಿಕತೆ ಇಷ್ಟು ಅದ್ಭುತ ಸಾಧನೆಯನ್ನ ಮಾಡಿದ್ರೆ ಅದನ್ನ ಪ್ರಪಂಚದ ಕಣ್ಣಿಂದ ಬಚ್ಚಿಟ್ಟಿದ್ದಾದ್ರೂ ಯಾಕೆ? ಈ ಪ್ರಾಚೀನ ರೋಮನ್ನರು ತಮ್ಮ ಎಲ್ಲಾ ವಾಸ್ತುಶಿಲ್ಪ ಸಾಧನೆಗಳನ್ನ ದಾಖಲಿಸಿ ಜಗತ್ಗೆ ಪರಿಚಯಿಸುವಲ್ಲಿ ಪ್ರಸಿದ್ಧರಾಗಿದ್ದವರು. ಇತಿಹಾಸಕಾರರ ಪ್ರಕಾರ ರೋಮನ್ಗಳು ಹೊಂದಿದಂತ ಅತಿ ದೊಡ್ಡ ಕ್ರೇನ್ ಕೂಡ 60 ಟನ್ ತೂಕವನ್ನಷ್ಟೇ ಎತ್ತಬಲ್ಲದು. ಹೀಗಿರುವಾಗ ಅವರು ಈ 900 ಟನ್ ತೂಕದ ಕಲ್ಲುಗಳನ್ನ ಹೇಗೆ ಎತ್ತಿದ್ರು? ಈ ರೋಮನ್ಗಳು ತಮ್ಮ ಕ್ರೇನ್ಗಳಿಂದ ಕಲ್ಲುಗಳನ್ನ ಎತ್ತೋದಿಕ್ಕೆ ವಿಶಿಷ್ಟ ಆಕಾರದ ರಂಧ್ರಗಳನ್ನ ಕಲ್ಲಿನ ಮೇಲೆ ಕೊರಿತಾ ಇದ್ರು. ಇದನ್ನ ಲೂಯಿಸ್ ಹೋಲ್ಸ್ ಅಂತ ಕರೆಯಲಾಗುತ್ತೆ. ಆದ್ರೆ ಈ ಟ್ರಿಲಿಥಿಯನ್ ಕಲ್ಲುಗಳನ್ನ ಅಲ್ಲಿಗೆ ಹೇಗ್ ತರಲಾಯಿತು ಎಂಬ ಯಾವುದೇ ದಾಖಲೆಗಳು ಲಭ್ಯ ಆಗಿಲ್ಲ. ಹಾಗಾದ್ರೆ ಈ ಒಂದು ಕೆಲಸವನ್ನ ಇಷ್ಟು ನೈಪುಣ್ಯದಿಂದ ಮಾಡಿದವರು ಯಾರು? ಜುಪಿಟರ್ ದೇವಾಲಯದ ಬುನಾದಿಯನ್ನ ಮೂಲತಃ ನಿರ್ಮಿಸಿದವರಾದ್ರು ಯಾರು? ಜುಪಿಟರ್ ದೇವಾಲಯದ ಉಳಿದ ಎಲ್ಲ ಬೃಹತ್ ಕಲ್ಲುಗಳನ್ನ ಅವರು ಅಂದುಕೊಂಡಂತೆ ಹೇಗೆ ನಿರ್ಮಿಸಿದ್ರು? ಆದ್ರೆ ಈ ಟ್ರಿಲಿಥಿಯನ್ ಮಾತ್ರ ಯಾಕೆ ಅಪೂರ್ಣವಾಗಿದೆ? ಈ ಎಲ್ಲ ಸಂಗತಿಗಳನ್ನ ಗಮನಿಸಿದ್ರೆ ಹಲವಾರು ಇತಿಹಾಸಕಾರರು ಟ್ರಿಲಿಥಿಯನ್ ರೋಮನ್ ಕಾಲದ್ದಲ್ಲ, ಸಾವಿರಾರು ವರ್ಷ ಹಿಂದಿನದು ಅಂತ ನಂಬ್ತಾರೆ. ಇವತ್ತಿನ ತಂತ್ರಜ್ಞಾನದಿಂದ ಕೂಡ ಸಾಧ್ಯವಿಲ್ಲದಂತ ಆ ಒಂದು ಕಾರ್ಯವನ್ನ ಸಾವಿರಾರು ವರ್ಷಗಳ ಹಿಂದೆ ಯಾರಾದ್ರೂ ಮಾಡಿದ್ರೆ ಅವರು ಯಾರು, ಹೇಗ್ ಮಾಡಿದ್ರು? ಇದು ಇವತ್ತಿಗೂ ಕೂಡ ಅಪೂರ್ಣವಾದಂತಹ ರಹಸ್ಯವಾಗಿಯೇ ಉಳಿದೋಗಿದೆ. ಈ ಟ್ರಿಲಿಥಿಯನ್ ಬಗ್ಗೆ ಪುರಾತತ್ವ ತಜ್ಞರಿಗೆ ಇವತ್ತಿಗೂ ಯಾವುದೇ ಸ್ಪಷ್ಟ ಉತ್ತರವನ್ನು ಹುಡುಕೋದಿಕ್ಕೆ ಸಾಧ್ಯ ಆಗಿಲ್ಲ. ಈ ಟ್ರಿಲಿಥಿಯನ್ ವಿಚಾರವನ್ನ ಪಕ್ಕಕ್ಕಿಟ್ಟರು ಅದೇ ಜುಪಿಟರ್ ದೇವಾಲಯದ ಆವರಣದಲ್ಲಿ ಇಂಥ ಭಾರಿ ಕಲ್ಲುಗಳು ಇನ್ನೂ ಕೂಡ ಹಲವು ಕಡೆ ಕಂಡು ಬರ್ತವೆ. ಮೆಟ್ಟಿಲುಗಳ ಪಕ್ಕದಲ್ಲಿರುವಂತಹ 800 ಟನ್ ತೂಕದ ಕಲ್ಲನ್ನ ನೋಡಿದ್ರೆ ಅದನ್ನ ಸ್ಥಳಾಂತರ ಮಾಡೋದು ಕೂಡ ಸುಲಭದ ಕೆಲಸ ಅಲ್ಲ. ಇದರ ನಂತರ ದಕ್ಷಿಣ ಗೋಡೆಗಳ ಕಡೆಗೆ ಗಮನ ಹರಿಸಿದ್ರೆ ಅಲ್ಲಿ 400 ರಿಂದ 800 ಟನ್ಗಳ ತೂಕದ ಲೆಕ್ಕವಿಲ್ಲದಷ್ಟು ಬ್ಲಾಕ್ಗಳು ಇವೆ. ಕೆಲವು ನೆಲದ ಮೇಲಿದ್ರೆ, ಕೆಲವು ನೆಲದ ಕೆಳಗಡೆ ಇವೆ. ಆದ್ರೆ ಅವು ಭೂಮಿಯಲ್ಲಿ ಎಷ್ಟು ಆಳವಾಗಿವೆ ಎಂಬುದನ್ನ ಇವತ್ತಿನವರೆಗೂ ಯಾರು ಕೂಡ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಪುರಾತನ ಕಾಲದ ಉಪಕರಣಗಳ ಬಗ್ಗೆ ಮಾತನಾಡಿದ್ರೆ ಅವುಗಳಲ್ಲಿ ಯಾವ ಉಪಕರಣ ಕೂಡ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸಾಧನಗಳ ಬಗ್ಗೆ ಯಾವ ಇತಿಹಾಸಕಾರ ದಾಖಲೆಗಳಲ್ಲೂ ಕೂಡ ಯಾವ ವಿವರ ಸಿಗೋದಿಲ್ಲ. ಇನ್ನು ಚೀನಾದ ಯಾನ್ಶಾನ್ ಕ್ವಾರಿಯಲ್ಲಿ ಇಂಥ ಗುರುತುಗಳು ಕಂಡು ಬಂದಿವೆ. ಅಲ್ಲಿ 16,000 ಟನ್ ತೂಕದ ಒಂದು ಬಂಡೆ ಇದೆ. ಅದ್ರ ಮೇಲೆ ಇಂಥ ಗುರುತುಗಳು ಇವೆ. ಈಗ ಈ ಬಾಲ್ಬೆಕ್ ಬಂಡೆಗಳನ್ನ ಎಲ್ಲಿಂದ ತಂದಿದ್ದಾರೆ ಅಂತ ನೋಡುವುದಾದ್ರೆ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಸುಣ್ಣದ ಕಲ್ಲಿನ ಗಣಿ ಇದೆ. ಇಲ್ಲಿ ಇನ್ನೂ ಕೂಡ ಅರ್ಧ ಕತ್ತರಿಸಿದಂತ ಬಂಡೆಗಳು ಇವೆ. ಇಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ ಕಲ್ಲು ಬೃಹಸ್ಪತಿ ದೇವಾಲಯದಲ್ಲಿ ಬಳಸಿದಂತ ಎಲ್ಲಾ ಕಲ್ಲಿಗಿಂತನೂ ಕೂಡ ಅತಿ ದೊಡ್ಡ ಕಲ್ಲು ಅಂತಾನೆ ಹೇಳಬಹುದು. ಇದರ ತೂಕ ಸುಮಾರು 1200 ಟನ್ ಅಂತ ಅಂದಾಜು ಮಾಡಲಾಗಿದೆ. ಇದರ ಉದ್ದ 68 ಅಡಿ, ಎತ್ತರ 14 ಅಡಿ ಮತ್ತು ಅಗಲ 14 ಅಡಿ. ಈ ಬಂಡೆ ಒಂದು ಕೋನದಲ್ಲಿದೆ, ಆದ್ರೆ ಅದರ ಕೆಳಭಾಗ ಇನ್ನು ಪಾರ್ಶ್ವದ ಬಂಡೆಗೆ ಜೋಡಣೆಯಾಗಿದೆ. ಅದರ ಕೆಳಭಾಗದಲ್ಲಿ ವಿಭಜನೆ ಮಾಡೋದಕ್ಕೆ ಅದನ್ನ ಕತ್ತರಿಸಿದವರಿಗೆ ಅವಕಾಶ ಸಿಗದೆ ಇರಬಹುದು. ಅವರು ಈ ಕೆಲಸವನ್ನ ಮಧ್ಯದಲ್ಲೇ ನಿಲ್ಲಿಸಿರಬಹುದು ಎಂಬ ಅನುಮಾನ ಕೂಡ ಇದೆ. ಇಲ್ಲಿದ್ರೆ ಈ ಬಂಡೆ ಬೃಹಸ್ಪತಿ ದೇವಾಲಯದ ಬಳಿ ಇವತ್ತು ಕಾಣಿಸ್ತಾ ಇತ್ತು. ಪ್ರೆಗ್ನೆಂಟ್ ವುಮೆನ್ ಸ್ಟೋನ್ ಮಾದರಿಯನ್ನ ಸ್ವಿಟ್ಜರ್ಲೆಂಡ್ನ ಯಂಗ್ ಪ್ರಾವ್ ಪಾರ್ಕ್ ನಲ್ಲಿ ಇರಿಸಲಾಗಿದೆ. ಅದರ ಸುತ್ತ 10 ಆಧುನಿಕ ಕ್ರೇನ್ ಮಾದರಿಗಳನ್ನು ಕೂಡ ಇಟ್ಟಿದ್ದಾರೆ. ಇವತ್ತಿನ ಕಾಲದಲ್ಲೂ ಕೂಡ ಈ ಬಂಡೆನ ಎತ್ತಬೇಕಾದ್ರೆ ಸುಮಾರು 20 ಕ್ರೇನ್ಗಳು ಬೇಕಾಗ್ತವೆ. ಅದು ಕೂಡ ಆ ಬಂಡೆ ಸುತ್ತ 50-60 ಅಡಿ ಸ್ಥಳ ಇದ್ದಾಗ ಮಾತ್ರ ಸಾಧ್ಯ. ಇದಕ್ಕೂ ಮೊದಲು ಪ್ರೆಗ್ನೆಂಟ್ ವುಮೆನ್ ಸ್ಟೋನ್ ಅನ್ನ ನೆಲದೊಳಗೆ ಅರ್ಧ ಭಾಗ ಹೂತ್ ಹಾಕಲಾಗಿದೆ. ಆದರೆ 2014ರಲ್ಲಿ ಪುರಾತತ್ವ ತಜ್ಞರ ತಂಡ ಆ ಒಂದು ಸ್ಥಳವನ್ನ ತೋಡಿದಾಗ ಭೂಗರ್ಭದಲ್ಲಿ ಅದು ಇನ್ನೂ ಒಂದು ರೂಪದಲ್ಲಿ ಇತ್ತು ಅಂತ ಕಂಡುಹಿಡಿತಾರೆ. ಆ ಬ್ಲಾಕ್ ನ ಕೆಳಭಾಗದಲ್ಲಿ ಇನ್ನೂ ಕೂಡ ಆ ಕಲ್ಲು ಅಕ್ಕಪಕ್ಕದ ಕಲ್ಲಿನ ಜೊತೆ ಜೋಡಿಸಲ್ಪಟ್ಟಿಲ್ಲ. ಅಂದ್ರೆ ಸಾವಿರಾರು ವರ್ಷಗಳಿಂದ ಈ ರೀತಿ ಬಿದ್ದಿದ್ರಿಂದ ಮಣ್ಣಿನ ಪದರದಿಂದ ಅದು ಭೂಮಿಯಲ್ಲಿ ಮುಚ್ಚೋಗಿರ್ಬೋದು. ವಿಜ್ಞಾನಿಗಳು ಇದನ್ನ ಸುಮಾರು 80 ರಿಂದ 100 ವರ್ಷಗಳಲ್ಲಿ ಕೇವಲ 1 ಇಂಚು ಮಣ್ಣಿನ ಪದರ ಮಾತ್ರವೇ ಜಮೆಯಾಗುತ್ತೆ ಅಂತ ನಂಬ್ತಾರೆ. ಗರ್ಭಿಣಿ ಮಹಿಳೆ ಕಲ್ಲಿನ ಹಳೆ ಚಿತ್ರಗಳನ್ನ ಪರಿಶೀಲನೆ ಮಾಡಿದ್ರೆ ಅದು ಸುಮಾರು 10 ಅಡಿ ಅಂದ್ರೆ 120 ಇಂಚುಗಳಷ್ಟು ಭೂಮಿಗೆ ಒಳಗಾಗಿರುತ್ತೆ. ಹಾಗಾದ್ರೆ 1 ಇಂಚಿಗೆ 80 ವರ್ಷಗಳು ಬೇಕಾದ್ರೆ 120 ಇಂಚುಗಳಿಗೆ 9600 ವರ್ಷಗಳು ಬೇಕಾಗ್ತವೆ. ಅಂದ್ರೆ ಸುಮಾರು 10 ವರ್ಷಗಳು. ಈ ರೀತಿಯ ಕಠಿಣ ಕೆಲಸವನ್ನ ಆ ಯುಗದ ಮಾನವರು ಮಾಡಿದ್ದಾರೆ ಅಂದ್ರೆ ಇದನ್ನ ಊಹೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಕೂಡ ಅಸಾಧ್ಯ. 2014ರಲ್ಲಿ ಈ ಕಲ್ಲಿಗಾಗಿ ಪರೀಕ್ಷೆಗಳನ್ನ ಮಾಡಿದಾಗ ಮತ್ತೊಂದು ಆಶ್ಚರ್ಯಕರವಾದಂತ ವಿಷಯ ಬೆಳಕಿಗೆ ಬಂದಿತ್ತು. ಅದೇನಪ್ಪ ಅಂದ್ರೆ, ಗರ್ಭಿಣಿ ಮಹಿಳೆ ಕಲ್ಲಿನ ಪಕ್ಕದಲ್ಲೇ ಭೂಮಿಯ ಒಳಗೆ ಮುಚ್ಚೋಗಿರುವಂತ ಇನ್ನೊಂದು ಕಲ್ಲು ಕಂಡು ಬಂದಿತ್ತು. ಅಂದಾಜು ಅದನ್ನ 1650 ಟನ್ ತೂಕ ಇರುವಂತ ಕಲ್ಲು ಅಂತ ಹೇಳಲಾಗ್ತಿದೆ. ಇದನ್ನ ಫಾರ್ಗಟನ್ ಸ್ಟೋನ್ ಅಂತ ಕರೀತಾರೆ. ಇದು ಜಗತ್ತಿನಲ್ಲಿ ದೊರೆತಂತ ಅತಿ ದೊಡ್ಡ ಶಿಲಾಖಂಡ. ಇದು ಕೇವಲ ಒಂದು ಶಿಲಾಖಂಡ ಮಾತ್ರವಲ್ಲದೆ ಇದು ಮೇಲ್ಮೈಯಿಂದ ಕಾಣುವಂತ ಭಾಗ ಮಾತ್ರ. ಇದು ಎಷ್ಟು ಆಳ ಇದೆ ಅಂತ ಇವತ್ತಿಗೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಇಂಜಿನಿಯರ್ಗಳು ಮತ್ತು ಪುರಾತತ್ವ ಶಾಸ್ತ್ರಜ್ಞರನ್ನು ಕೂಡ ಒಳಗೊಂಡಂತೆ ಇಂದಿನ ವಿಜ್ಞಾನಿಗಳಿಗೆ ಈ ಕಲ್ಲುಗಳು ಒಂದು ರಹಸ್ಯವಾಗಿಯೇ ಉಳಿದೋಗಿದೆ. ಕಾರಣ ಏನಪ್ಪಾ ಅಂದ್ರೆ, ಇಂಥ ಕಲ್ಲುಗಳನ್ನ ಕತ್ತರಿಸೋದಿಕ್ಕೆ, ಸಾಗಿಸೋದಿಕ್ಕೆ ಹಾಗೂ ಸರಿಯಾದ ಜಾಗದಲ್ಲಿ ಇಡೋದಕ್ಕೆ ಬಳಸಿದಂತ ತಂತ್ರಜ್ಞಾನ ಯಾವುದೇ ಪ್ರಸಿದ್ಧ ಪುರಾತನ ನಾಗರಿಕತೆಯಲ್ಲೂ ಕೂಡ ಅಥವಾ ಇವತ್ತಿನ ಕಾಲದಲ್ಲೂ ಈ ತಂತ್ರಜ್ಞಾನ ಇಲ್ಲ. ಅದಷ್ಟೇ ಅಲ್ಲದೆ ಇಷ್ಟು ಭಾರ ಇರುವಂತ ಕಲ್ಲುಗಳನ್ನ ಬಾಲ್ಬೆಕ್ ಕಡೆಗೆ ಸಾಗಿಸಿ ನಂತರ ಅವುಗಳನ್ನ ಎಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು ಎಂಬುದು ಕೂಡ ರಹಸ್ಯವಾಗಿಯೇ ಉಳಿದೋಗಿದೆ.
ಆಗಿನ ಕಾಲದ ಮಾನವರು ಬಹುಶಃ ತುಂಬಾ ಎತ್ತರ ಇದ್ದು ಅವರ ದೇಹಗಳು ದೇವರ ಶರೀರಗಳಂತೆ ಇದ್ವು ಅಂತ ನಂಬಲಾಗಿದೆ. ಬೈಬಲ್, ಕುರಾನ್, ಹಿಂದೂ ಪುರಾಣಗಳು ಮತ್ತು ಹಲವಾರು ಶಾಸ್ತ್ರಗಳಲ್ಲಿ ನಾವು ಇಂಥ ದೈವ ಶಕ್ತಿಗಳು ಮಾನವರು ಇದ್ದಾರೆ ಅಂತ ಓದಬಹುದು. ವೀಕ್ಷಕರೇ, ಚಿತ್ರಗಳಲ್ಲಿ ತೋರಿಸಿರುವಂತಹ ಸೂಪರ್ ಹ್ಯೂಮನ್ ಶಕ್ತಿಗಳು ಅವ್ರಿಗೆ ಇದ್ದಿರಬಹುದು ಅಂತ ನಂಬಿಕೆ ಇದೆ. ಕೆಲವು ಗ್ರಂಥಗಳಲ್ಲಿ ಅವರ ಎತ್ತರ 450 ಅಡಿ ಅಥವಾ 100 ಅಡಿವರೆಗೂ ಇತ್ತು ಅಂತ ಹೇಳಲಾಗಿದೆ. ಆ ಒಂದು ನಾಗರಿಕತೆ ಜನಕ್ಕೆ ಈ ಬಾಲ್ಬೆಕ್ ಕಲ್ಲುಗಳನ್ನ ಎತ್ತೋದು ದೊಡ್ಡ ಕಷ್ಟ ಇಲ್ಲಿರಬಹುದು ಅಂತಾನೂ ಕೂಡ ಊಹೆ ಮಾಡಲಾಗಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಕಲ್ಲುಗಳನ್ನ ಹೇಗೆ ಎತ್ತಿದ್ರು, ಹೇಗೆ ಸಾಗಿಸಿದ್ರು, ಹೇಗೆ ಕತ್ತರಿಸಿದ್ರು ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.